ನಿಮ್ಮಲ್ಲಿ ಯಾರ್ಯಾರು ಫುಡ್ಡಿ ಅಂದ್ರೆ ನಮ್ಮ ಲೋಕಲ್ ಟರ್ಮ್ಸ್ ಅಲ್ಲಿ ತಿಂಡಿ ಪೋತ ಅಂಡ್ ತಿಂಡಿ ಪೋತಿ. ನಾನು ಕೂಡ ಫುಡ್ಡಿನೇ, ನಂಗೂ ತಿನ್ನೋದಂದ್ರೆ ತುಂಬಾ ಇಷ್ಟ. ಯಾವಾಗಲೂ ಆನ್ಲೈನಲ್ಲಿ ನೋಡ್ತಾ ಇರ್ತೀವಿ, ಎಷ್ಟೊಂದು ಡಿಲಿಷಿಯಸ್ ಆಗಿರೋ ಫುಡ್ನ ನೋಡಿ ಇದನ್ನ ತಿನ್ಬೇಕಲ್ಲ, ಇದನ್ನ ಆರ್ಡರ್ ಮಾಡಬೇಕಲ್ಲ ಅಂತ ಅನ್ಸುತ್ತೆ. ಆದರೆ ನನಗೂ ನಿಮ್ಮ ಥರನೇ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ. ಹೊರಗಡೆ ಹೋಗಿ ತಿನ್ನೋದಾಗಿರ್ಬೋದು, ಇಲ್ಲಾಂದರೆ ಹೊರಗಡೆಯಿಂದ ಆರ್ಡ್ರ್ ಮಾಡಿ ತರಿಸಿ ತಿನ್ನೋದಾಗಿರ್ಬೋದು, ಅವ್ರು ಹೈಜೀನಾಗಿ ಮಾಡಿರ್ತಾರ, ಅದು ತಿಂದರೆ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಾ ಇಲ್ವಾ ಅನ್ನೋದೇ ಜಾಸ್ತಿ ಯೋಚನೆ ಮಾಡ್ತೀನಿ. ನಂತರನೇ ನೀವು ಯೋಚನೆ ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನಾವು ಎಲ್ಲರೂ ಹೊರಗಡೆ ತಿನ್ನೋದನ್ನ ಜಾಸ್ತಿ ಅವಾಯ್ಡ್ ಮಾಡ್ತೀವಿ. ಆದರೆ ಅದೇ ಡಿಲಿಷಿಯಸ್ ಆಗಿರುವಂಥ ಫುಡ್ನ ಮನೇಲೇ ಮಾಡಿದ್ರೆ ಯಾರು ಬೇಡ ಅಂತಾರೆ ಹೇಳಿ? ಒಂದು ನಿಮಿಷ, ಮನೇಲೇ ಮಾಡ್ಬೋದಾ? ಮನೇಲಿ ಮಾಡಬೇಕು ಅಂದರೆ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಗ್ಯಾಸ್ ಆನ್ ಮಾಡೋಕ್ಕೆ ಬರಲ್ಲ ಅಂತ ನೀವು ಹೇಳ್ಬೋದು. ನನಗೂ ಕೂಡ ಬರಲ್ಲ. ಯಾವ್ದಾದ್ರು ದೊಡ್ಡ ಇವೆಂಟ್ ಇದ್ರೆ ಮನೆಗೆ ಅಡುಗೆ ಭಟ್ರನ್ನ ಕರೆಸ್ಕೊಂಡು ನಮಗೆ ಬೇಕಾಗಿರುವಂಥ ತಿಂಡಿನ ರುಚಿಯಾಗಿ ಮಾಡಿಸ್ಕೊಂಡು ತಿನ್ಬೋದು. ಆದರೆ ಯಾವ್ದಾದ್ರು ಚಿಕ್ಕ ಪಾರ್ಟಿಗೆ, ಯಾವ್ದಾದ್ರು ಚಿಕ್ಕ ಇವೆಂಟ್ಗೆ ನಮ್ಗೆ ಇಂಥ ತಿನ್ಬೇಕು ಅನ್ನಿಸ್ದಾಗ ಯಾರನ್ನ ಕರ್ಸೋದು ಅಂತ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಈ ಚಾನ್ಸ್ನ ಯೂಸ್ ಮಾಡಿಕೊಂಡೆ ತುಂಬಾ ಜನ ಪೇಡ್ ಹೋಮ್ ಕುಕಿಂಗ್ ಸರ್ವಿಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಈ ಬಿಸ್ನೆಸ್ ಯಾವ ಲೆವೆಲ್ಗೆ ಸೂಪರ್ ಹಿಟ್ ಆಗಿದೆ ಅಂದರೆ, ಯಾರಿಗೆ ಏನೇ ಮನೇಲಿ ಚಿಕ್ಕ ಇವೆಂಟ್ ಇರಲಿ, ದೊಡ್ಡ ಇವೆಂಟ್ ಇರಲಿ, ಮನೆ ಫುಡ್ ಬೇಕು ಅನ್ನಿಸ್ದಾಗ ಈ ಬಿಸ್ನೆಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇವರು ಮನೆಗೆ ಬಂದು ನಮಗೆ ಬೇಕಾಗಿರುವಂಥ ಅಡುಗೆನ, ಇಲ್ಲಾಂದರೆ ಅವ್ರ ಮೆನುಲ್ ಆಲ್ರೆಡಿ ಇರುವಂಥ ಅಡುಗೆನ ಬಂದು ಕ್ಲೀನಾಗಿ ಹೈಜೀನಾಗಿ ಮಾಡಿಕೊಟ್ಟು ಹೋಗ್ತಾರೆ. ಈ 2024 ಈ ಬಿಸ್ನೆಸ್ ತುಂಬ ಗ್ರೋ ಆಗ್ತಾ ಇದೆ. ಯಾಕಂದರೆ ತುಂಬ ಜನ ಅವ್ರ ಲೈಫ್ ಸ್ಟೈಲ್ ಜೊತೆ ಬ್ಯುಸಿ ಆಗಿರ್ತಾರೆ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಕಾಲೇಜ್ಗೆ ಹೋಗೋರು ಇರ್ತಾರೆ, ಮನೇಲಿ ಅವರೇ ಅಡುಗೆ ಮಾಡೋಕ್ಕೂ ಟೈಮ್ ಇರಲ್ಲ. ಆದರೆ ಹೋಮ್ ಫುಡ್ನೇ ತಿನ್ನಬೇಕು ಅಂತ ಪ್ರಿಫರ್ ಮಾಡ್ತಾರೆ. ಅದಕ್ಕೋಸ್ಕರನೇ ಪೇಡ್ ಹೋಮ್ ಕುಕಿಂಗ್ ಸರ್ವಿಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿರುವಂಥ ಶೆಫ್ಗಳನ್ನ ಮನೆಗೆ ಕರೆಸ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ಅಡುಗೆನ ಮಾಡಿಸ್ಕೋತಾರೆ. ಈ ಬಿಸ್ನೆಸ್ಗೆ ದಿನದಿಂದ ದಿನ ಡಿಮ್ಯಾಂಡ್ ಹೆಚ್ಚು ಆಗ್ತಾನೆ ಇದೆ. ಯಾಕಂದರೆ ಫುಡ್ ಅನ್ನೋದು ನಮ್ಮ ಬೇಸಿಕ್ ನೀಡ್. ಅದರಲ್ಲೂ ರುಚಿಯಾಗಿ ತಿನ್ನಬೇಕು ಅಂತ ನಮ್ಮೆಲ್ರಿಗೂ ಬಯಕೆ ಇದ್ದೇ ಇರುತ್ತೆ. ನಾನಿವತ್ತು ಇದೇ ಪೇಡ್ ಹೋಮ್ ಕುಕಿಂಗ್ ಸರ್ವಿಸ್ ಬಿಸ್ನೆಸ್ನ ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನೀವು ಈ ಸರ್ವಿಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಫಸ್ಟೇ ಒಂದು ಪ್ರೀ ಡಿಸೈನ್ ಮೆನ್ಯೂನ ರೆಡಿ ಮಾಡ್ಕೋಬೇಕು. ಅದರಲ್ಲಿ ನೀವು ಏನೇನೆಲ್ಲ ವೆರೈಟಿ ಆಫ್ ಫುಡ್ನ ರೆಡಿ ಮಾಡ್ತೀರಾ, ಅದ್ರ ಪ್ರೈಸ್ ಎಷ್ಟು ಎಲ್ಲನೂ ಮೆನ್ಷನ್ ಮಾಡಿ. ಆವಾಗ ಕಸ್ಟಮರು ಅವರ ಬಜೆಟ್ ಪ್ರಕಾರ, ಅವರ ಇಷ್ಟದ ಪ್ರಕಾರ ಅವ್ರಿಗೆ ಏನೇನು ಬೇಕೋ ಅದನ್ನು ಮೆನ್ಯೂನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಆರ್ಡರ್ ಮಾಡ್ತಾರೆ. ಆಗ ನೀವು ಅವ್ರ ಮನೆಗೆ ಹೋಗ್ಬಿಟ್ಟು ಈ ಸರ್ವಿಸ್ನ ಪ್ರೊವೈಡ್ ಮಾಡ್ಬೋದು. ಆ್ಯಂಡ್ ಈ ಬಿಸ್ನೆಸ್ನ ಮಾಡಬೇಕು ಅಂದರೆ ನೀವೊಂದು ಪರ್ ಫುಡ್ಡಿಂದ ನೀವು ಇಷ್ಟು ಚಾರ್ಜ್ ಮಾಡ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಪರ್ ಅವರ್ಗೆ ಪರ್ ಶೆಫಿಂದ ಇಷ್ಟು ಚಾರ್ಜ್ ಮಾಡ್ಬೋದು. ಆ್ಯಂಡ್ ಈ ಬಿಸ್ನೆಸ್ಸಲ್ಲಿ ನೀವು ಮನೆಗೆ ಹೋಗ್ಬಿಟ್ಟು ಒಂದು ದೋಸೆ ಮಾಡ್ಕೊಡ್ತೀನಿ, ನಾನು ಇಷ್ಟು ಚಾರ್ಜ್ ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಅಡುಗೆ ಭಟ್ಟ ಅಂದರೆ ಒಬ್ಬ ಶೆಫಿಂದ ನೀವು ಪರ್ ಅವರ್ಗೆ 300ರಿಂದ 500 ರೂಪಾಯಿ ಚಾರ್ಜ್ ಮಾಡ್ಬೋದು. ಈ ಥರ ಮೆನುನ ಮತ್ತು ಸಿಂಪಲ್ ಬಿಸ್ನೆಸ್ ಪ್ಲ್ಯಾನ್ನ ನೀವು ರೆಡಿ ಮಾಡ್ಕೊಂಡು ಆದಮೇಲೆ ನೀವು ಆಡಿಯನ್ಸ್ನ ಟಾರ್ಗೆಟ್ ಮಾಡಬೇಕು. ಅಂದರೆ ಈಗಿನ ಜನ್ರೇಷನಲ್ಲಿ IT ಕಂಪ್ನಿಲಿ ವರ್ಕ್ ಮಾಡ್ತಿರೋರಾಗಿರ್ಬೋದು, ಇಲ್ಲಾಂದರೆ ಬೇರೆ ಯಾವುದೇ ಫೀಲ್ಡ್ ಆಗಿರ್ಬೋದು, ತುಂಬ ಬ್ಯುಸಿ ಇರ್ತಾರೆ. ಅವ್ರಿಗೆ ಕೆಲಸದ ನಡುವೆ ಅವರೇ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಕಷ್ಟ ಇರುತ್ತೆ. ಆದರೆ ಅವರು ಹೊರಗಡೆ ತಿನ್ನೋಕ್ಕೂ ಇಷ್ಟಪಡಲ್ಲ. ಅಂಥವ್ರನ್ನ ನಾವು ಟಾರ್ಗೆಟ್ ಮಾಡಿಕೊಂಡು ಅಂಥವ್ರಿಗೆ ನಾವು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿದ್ರೆ ಅಂಥವ್ರಿಂದ ನಮ್ಮ ಬಿಸ್ನೆಸ್ ತುಂಬ ಗ್ರೋ ಆಗುತ್ತೆ. ನಾವು ಮೇಯ್ನ್ ಆಗಿ ಇದ್ರಲ್ಲಿ ಬ್ಯಾಚುಲರ್ಸ್ ಅವ್ರನ್ನೂ ಟಾರ್ಗೆಟ್ ಮಾಡ್ಬೋದು, ಫ್ಯಾಮಿಲೀಸ್ ಅವ್ರನ್ನೂ ಟಾರ್ಗೆಟ್ ಮಾಡ್ಬೋದು. ಯಾಕಂದರೆ ರುಚಿಯಾಗಿ ಮನೇಲೆ ಅಡುಗೆ ಮಾಡಿಸ್ಕೊಂಡು ತಿನ್ಬೋದು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ನೀವು ಪ್ರಿಪೇರ್ ಮಾಡುವಂಥ ಮೆನು ಅಲ್ಲಿ ಫುಲ್ ರುಚಿಯಾಗಿರುವಂಥ ಅಡುಗೆ ಐಟಮ್ಸ್ ಏನಾದ್ರು ಇದ್ರೆ ಅಂತೂ ತುಂಬ ಜನ ಅಟ್ರಾಕ್ಟ್ ಆಗ್ತಾರೆ. ಯಾಕಂದ್ರೆ ತುಂಬಾ ಜನಕ್ಕೆ ಟೇಸ್ಟಿ ಆಗಿರುವಂಥ ಊಟ ತಿನ್ನಕ್ಕೆ ಇಷ್ಟ ಇರುತ್ತೆ, ಆದರೆ ಹೊರಗಡೆ ತಿನ್ನಲ್ಲ. ಈ ಬಿಸ್ನೆಸ್ ಕಾನ್ಸೆಪ್ಟ್ ತುಂಬಾ ಯೂನಿಕ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಯಾಕಂದ್ರೆ ಫುಡ್ ಅನ್ನೋದು ನಮ್ಮ ಬೇಸಿಕ್ ನೀಡು. ಅದರಲ್ಲೂ ರುಚಿಯಾಗಿ ತಿನ್ಬೇಕು ಅಂತ ಎಲ್ಲರೂ ಬಯಕೆನೇ ಇದ್ದೇ ಇರುತ್ತೆ. ಅದರಲ್ಲೂ ನಮ್ಮ ಮನೇಲಿ ನಮ್ಮ ಕಣ್ ಮುಂದೆನೆ ನಮಗೆ ಬೇಕಾಗಿರುವಂಥ ಅಡುಗೆನ ನಮ್ಮ ಬಜೆಟಲ್ಲೇ ಮಾಡ್ಕೊಡ್ತಾರೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಆದರೆ ನಾವು ಈ ಬಿಸ್ನೆಸ್ನ ಮನೆಗೂ ತಲುಪಬೇಕಂದ್ರೆ ನಮ್ಮ ಮಾರ್ಕೆಟಿಂಗು ಪ್ರಮೋಷನ್ ಸ್ಟ್ರಾಂಗ್ ಆಗಿರಬೇಕು. ನೀವು ಈ ಬಿಸ್ನೆಸ್ಗೆ ಮಾರ್ಕೆಟಿಂಗ್ ಮತ್ತೆ ಪ್ರಮೋಷನ್ ಮಾಡಕ್ ಮುಂಚೆ ಈ 3 ಪಾಯಿಂಟ್ನ ನೀವು ಕನ್ಸಿಡರ್ ಮಾಡಬೇಕು. ಮೊದಲಿಗೆ ವೆಬ್ಸೈಟ್ನ ಡಿಸೈನ್ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ವೆಬ್ಸೈಟ್ ಅಲ್ಲಿ ನಿಮ್ಮ ಮೆನು ಆಗಿರ್ಬೋದು, ನಿಮ್ಮ ಸ್ಪೆಷಾಲಿಟಿ ಏನಾಗಿರ್ಬೋದು, ನಿಮ್ಮ ಪರ್ ಅವರ್ ಶೆಫ್ ಕಾಸ್ಟ್ ಏನಾಗಿರ್ಬೋದು, ಅಂಡ್ ಇದರ ಜೊತೆಗೆ ಏನೇನೆಲ್ಲ ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿ ಹಾಕಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾವುದೇ ಬಿಸ್ನೆಸ್ ಆಗಿದ್ರು ಒಂದು ವೆಬ್ಸೈಟ್ ಇಲ್ಲದೆ ಮುಂದಕ್ಕೆ ಹೋಗೋದೇ ಇಲ್ಲ. ಯಾರೇ ಕಸ್ಟಮರ್ ನಿಮ್ಮ ಸರ್ವಿಸ್ ಬಗ್ಗೆ, ನಿಮ್ಮ ಕಂಪ್ನಿ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಿಮ್ಮ ವೆಬ್ಸೈಟ್ಗೆ ಹೋದ್ರೆ ಅಷ್ಟೇ ಸಾಕು. ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರಬೇಕು. ಆ ಥರ ಒಂದು ಚೆನ್ನಾಗಿರೋಂಥ ವೆಬ್ಸೈಟ್ನ ರೆಡಿ ಮಾಡಿ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಈಗಿನ ಕಾಲದಲ್ಲಿ ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿ ಎಂಥದೇ ಮಾರ್ಕೆಟಿಂಗ್ ಮಾಡಿ, ಸೋಷಿಯಲ್ ಮೀಡಿಯಾ ಮುಂದೆ ಯಾವ ಮಾರ್ಕೆಟಿಂಗು ಬರಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾಗೆ ಆ ಪವರ್ ಇದೆ. ಸೋಷಿಯಲ್ ಮೀಡಿಯಾದಿಂದ ತುಂಬ ಮಿಲಿಯನ್ ಗಟ್ಟಲೆ, ಬಿಲಿಯನ್ ಗಟ್ಟಲೆ ಜನಕ್ಕೆ ನೀವು ರೀಚ್ ಆಗ್ಬೋದು. ಆದರೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಕರೆಕ್ಟ್ ಆಗಿರುವಂಥ ಕ್ರಿಯೇಟಿವ್ ಮೈಂಡ್ ಬೇಕು. ನೀವು ಫುಲ್ಲು ಕ್ರಿಯೇಟಿವ್ ಆಗಿ, ಫುಲ್ಲು ಯೂನಿಕ್ ಆಗಿ ನಿಮ್ಮ ಒಂದು ಬಿಸ್ನೆಸ್ನ
ರೀಲ್ಸ್ ಮುಖಾಂತರ ಆಗಿರ್ಬೋದು, ವಿಡಿಯೋಸ್ ಮುಖಾಂತರ ಆಗಿರ್ಬೋದು, ಇಲ್ಲಾಂದ್ರೆ ಮೀಮ್ಸ್ಗಳ ಮುಖಾಂತರ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿದ್ರೆ ಇದಕ್ಕಿಂತ ಒಳ್ಳೆ ಮಾರ್ಕೆಟಿಂಗ್ ನಿಮ್ಗೆ ಸಿಗೋದೇ ಇಲ್ಲ. ಸೋಷಿಯಲ್ ಮೀಡಿಯಾ ಅಂದರೆ ನಿಮಗೆ ತುಂಬ ಪ್ಲಾಟ್ಫಾರ್ಮ್ ಸಿಗುತ್ತೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ನೀವು ವಾಟ್ಸಪ್ಪಲ್ಲಿ ಕೂಡ ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡ್ಬೋದು. ನೀವು ನಿಮ್ಮ ರೆಸಿಪಿನ, ಮೇಕಿಂಗ್ ವಿಡಿಯೋಸ್ನ ಜನರಿಗೆ ಶೇರ್ ಮಾಡೋದ್ರಿಂದ ತುಂಬ ಜನ ಅಟ್ರಾಕ್ಟ್ ಆಗ್ತಾರೆ. ನಿಮ್ಮ ಕಂಟೆಂಟ್ ಏನಿದೆ ಅಂತ ಜನರಿಗೆ ಬೇಗ ರೀಚ್ ಆಗುತ್ತೆ. ಮಾರ್ಕೆಟಿಂಗ್ ಎಲ್ಲ ಆದಮೇಲೆ ನೀವು ಗೌರ್ಮೆಂಟಿಂದ ಟ್ರೇಡ್ ಲೈಸೆನ್ಸ್ನ ತಗೋಬೇಕಾಗುತ್ತೆ. ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಟ್ರೇಡ್ ಲೈಸೆನ್ಸ್ನ ನಿಮ್ಮ ಲೋಕಲ್ ಮುನಿಸಿಪಲ್ ಅಥಾರಿಟಿಯಿಂದ ತಗೋಬೇಕು. ಇದರ ಜೊತೆಗೆ ಕೆಲವೊಂದು ಪರ್ಮಿಷನ್ಸ್ನ ಕೂಡ ತಗೋಬೇಕು. ಈ ಬಿಸ್ನೆಸ್ ಬಗ್ಗೆ ಹೇಳಿದ್ದಾಯ್ತು, ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಅಂತ ಹೇಳಿದ್ದಾಯ್ತು, ಆ್ಯಂಡ್ ಏನು ಲೈಸೆನ್ಸ್ ತಗೋಬೇಕು ಅಂತಲೂ ಹೇಳಿದ್ದಾಯ್ತು. ಮುಖ್ಯವಾಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತ ಇವಾಗ ಹೇಳ್ತೀನಿ. ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟು ನೀವು ಯಾವ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡ್ತೀರಾ, ಯಾವೆಲ್ಲ ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ, ಯಾವ ಲೊಕೇಶನಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ನೀವು ಟ್ರೇಡ್ ಲೈಸೆನ್ಸ್ನ ತಗೋಬೇಕು ಅಂದರೆ ಅದಕ್ಕೂ ಕೂಡ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಆ್ಯಂಡ್ ನೀವು ವೆಬ್ಸೈಟ್ನ ಕ್ರಿಯೇಟ್ ಮಾಡೋದ್ರಿಂದ ವೆಬ್ಸೈಟ್ ಕಾಸ್ಟ್ ಕೂಡ ಎಕ್ಸ್ಟ್ರಾ ಆಗುತ್ತೆ. ಆ್ಯಂಡ್ ಬ್ರ್ಯಾಂಡಿಂಗಿಗೆ ತುಂಬ ಜಾಸ್ತಿ ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತೆ. ಅಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡೋಕ್ಕಾಗಿರ್ಬೋದು, ಇಲ್ಲಾಂದ್ರೆ ನೀವು ಯಾವ್ದಾದ್ರು ಹೋಮ್ಗೆ ಹೋಗ್ಬಿಟ್ಟು ಕುಕಿಂಗ್ ಸರ್ವಿಸ್ನ ಪ್ರೊವೈಡ್ ಮಾಡಬೇಕಾದ್ರೆ ನಿಮ್ಮದೇ ಆದಂಥ ಕಂಪ್ನಿ ಲೋಗೋದು ಟಿ ಶರ್ಟ್ ಹಾಕೊಂಡು ಹೋಗೋದಾಗಿರ್ಬೋದು. ಇವೆಲ್ಲ ಸೇರಿಸಿದ್ರೆ ಅಂದಾಜಾಗಿ 10,000 to 50,000 ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆದರೆ ಮುಖ್ಯವಾಗಿ ಒಳ್ಳೆ ರುಚಿಯಾಗಿ ಅಡುಗೆ ಮಾಡಕ್ಕೆ ಬರುವಂಥ ಶೆಫ್ಗಳನ್ನ ನೀವು ಹೈರ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನಿಮ್ಮ ಹತ್ರನೇ ಒಳ್ಳೆ ಅಡುಗೆ ಮಾಡುವಂಥ ಟ್ಯಾಲೆಂಟ್ ಇದೆ ಅಂದರೆ ಈ ಬಿಸ್ನೆಸ್ಗಂತೂ ನೀವು ಪರ್ಫೆಕ್ಟ್. ಈ ಬಿಸ್ನೆಸ್ಗೆ ಇನ್ನೊಂದು ಬೆಸ್ಟ್ ಪ್ರಮೋಷನ್ ಏನು ಅಂದರೆ ವರ್ಡ್ ಆಫ್ ಮೌತ್. ನೀವು ಮಾಡ್ತಿರೋ ಅಡುಗೆ ಜನ ತಿಂತಾ ಇದ್ರೆ ಎಲ್ಲರೂ ಒನ್ ಮೋರ್ ಅನ್ಬೇಕು. ಅದಕ್ಕೋಸ್ಕರ ನೀವು ಎಷ್ಟು ರುಚಿಯಾಗಿ ಅಡುಗೆ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ನೀವು ಒಳ್ಳೆ ಶೆಫ್ನ ಹೈರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕೊನೆಯದಾಗಿ ಈ ಬಿಸ್ನೆಸ್ಸಿಂದ ನೀವು ಎಷ್ಟು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ನಾನು ಆವಾಗಲೇ ಹೇಳಿದ್ನಲ್ಲ, ನೀವು ಒಂದು ಸ್ಟಾಫಿಂದ 1 ಅವರ್ಗೆ 300 to 500 ರೂಪಾಯಿ ಹಂಗೆ ಚಾರ್ಜ್ ಮಾಡ್ಬೋದು. ಅದರಿಂದ ಈ ಬಿಸ್ನೆಸ್ಗೆ ಪ್ರಾಫಿಟ್ ನೀವು ಎಷ್ಟು ಸ್ಟಾಫಿಂದ ಶುರು ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಆವ್ರೇಜ್ ಆಗಿ ಸೋರ್ಸ್ಗಳ ಪ್ರಕಾರ ಈ ಬಿಸ್ನೆಸ್ಗೆ ಒಂದು ತಿಂಗಳಿಗೆ 80,000 to 84,000 ರೂಪಾಯಿ ಅಷ್ಟು ಪ್ರಾಫಿಟ್ನ ಮಾಡ್ಬೋದು. ಈಗ ಗೊತ್ತಾಯ್ತಲ್ಲ ಇಂಡಿಯಾದಲ್ಲಿ ದಿನ ಗ್ರೋ ಆಗ್ತಿರುವಂಥ ಸೂಪರ್ ಬಿಸ್ನೆಸ್ ಐಡಿಯಾ ಬಗ್ಗೆ. ನಿಮಗೆ ನಾನು ಹೇಳಿರುವಂಥ ಯಾವ್ದಾದ್ರು ಟಾಪಿಕ್ ಮೇಲೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕೋ, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಬಿಸ್ನೆಸ್ಗಳ ಬಗ್ಗೆ ಕೋರ್ಸ್ಗಳು ಬೇಕು ಅಂದರೆ ನೀವು ಫಸ್ಟ್ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಅಲ್ಲಿನ ಮೆಂಟರ್ಸು ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತಾರೆ. ನೆಕ್ಸ್ಟ್ ನಾನು ಯಾವ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಲಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.